ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಲ್ಲಿ ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತ ಸಂಘ ಹೋರಾಟದ ಎಚ್ಚರಿಕೆ ನೀಡಿದೆ. ಬಬಲೇಶ್ವರ ತಾಲೂಕಿನ ಅರ್ಜುಣಗಿ, ಹೆಬ್ಬಾಳಟ್ಟಿ, ಯಕ್ಕುಂಡಿ ಹಾಗೂ ಒಕ್ಕುಂಡಿ ಗ್ರಾಮಗಳಲ್ಲಿ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಆರೋಪಿಸಿದೆ. ಕಾಲುವೆಯಲ್ಲಿ ಗಿಡಗಂಟೆಗಳು ಹಾಗೂ ಹೂಳು ತುಂಬಿಕೊಂಡಿರುವುದರಿಂದ ಕೊನೆಯ ಭಾಗದ ಗ್ರಾಮಗಳಿಗೆ ನೀರು ತಲುಪುತ್ತಿಲ್ಲ. ಕೂಡಲೇ ಕಾಲುವೆಯನ್ನು ಸ್ವಚ್ಛಗೊಳಿಸಿ ನೀರು ಹರಿಸಬೇಕು ಎಂದು ರೈತ ಸಂಘ ಒತ್ತಾಯಿಸಿದೆ. ಈ ವರ್ಷ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ 8 ತಿಂಗಳ ಕಾಲ ನಿರಂತರವಾಗಿ ನೀರು ಹರಿಸಬೇಕು ಹಾಗೂ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಲಾಗಿದೆ. ಇಲ್ಲವಾದರೆ ಆಗಸ್ಟ್ 11ರಂದು ಅರ್ಜುಣಗಿಯಲ್ಲಿ ಅಹೋರಾತ್ರಿ ಉಗ್ರ ಹೋರಾಟ ನಡೆಸಿ ಬಳಿಕ ವಿಜಯಪುರ ಜಮಖಂಡಿ ರಾಜ್ಯ ಹೆದ್ದಾರಿ ತಡೆ ನಡೆಸುವುದಾಗಿ ರೈತ ಸಂಘ ಎಚ್ಚರಿಕೆಯನ್ನ ನೀಡಿದೆ. ಓಕೆ ಜಯನು ಹೋರಾಟ ಮಾಡಿದಂತ ಗಾಂಧಿ ಅವರು, ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರು ಹಾಗೂ ಬಸವೇಶ್ವರ ಅವ್ರಿಗೆ ಕೂಡ ನಮಸ್ಕರಿಸುತ್ತಾ, ರೈತರು ಏನು ದುರ್ದೈವ ಕೇಳಿದ್ರ ನಾವು ಮಾಡೋ ಕೆಲಸ ಅಸಂಬದ್ಧನ ಚರ್ಚೆ ಮಾಡಿಕೊಂಡು ಪ್ರತಿ ಗ್ರಾಮಕ್ಕೆ ಬಂದು ರೈತರ ಸಮಸ್ಯೆಗಳನ್ನು ಕೇಳಿಕೊಂಡು ಸಮಸ್ಯೆ ಬರಲಾರ್ದಂಗ ನೋಡ್ಕೊಂಡು ಆದ್ರೆ ನಾವು ಎಲ್ಲರಿಗೂ ಕೂಡ ನಾವು ಏನಂತಾರ, ನೀವು ಏನಾದ್ರೂ ಆಗ್ರಿ, ಮಂತ್ರಿ ಆಗ್ರಿ, MP ಆಗ್ರಿ, MLA ಆಗ್ರಿ, ಆದ್ರೂ ಕೂಡ ಸುಮಾರು 6 ಹಳ್ಳಿಗಳನ್ನ ಲಾಸ್ಟ್ ಏಕುಂಡಿ, ಹೂಕುಂಡಿ, ಹೆಬ್ಬಾಳಟ್ಟಿ, ಕಾತ್ರಾಳ, ಅರ್ಜುನಿಗೆ, ತೊಗಲಬಾಗಿ, ಚಿಕ್ಕಲ್ಕಿ ಈ ಸ್ಥಳಗಳಿಗೆ ನೀರಿನ ಸಮಸ್ಯೆ ಇರ್ತಾರ. 1 ಲಕ್ಷ 2 ಲಕ್ಷ ಪಗಾರಗಳನ್ನು ಕೊಟ್ಟು ಒಂದು ಕಾರ್ ಗಾಡಿಯನ್ನು ಕೊಟ್ಟು ಅದಕ್ಕೆ ಡಿಸೈಲ್ಗಳನ್ನು ಹಾಕಿ ಅವ್ರು ನೇಮಕ ಮಾಡಿರ್ತಾರೆ. ಈ ಕೆಲಸ ನೀವು ಸರಿಯಾಗಿ ನಿಭಾಯಿಸ್ರಿ ಅಂತ ಹೇಳಿ ನಾವೇನು ಅವ್ರಿಗೆ ಸರ್ಕಾರ ನೇಮಕಗಳು ಪಗಾರ ಕೊಡ್ತೈತಿ. ಆ ರೈತ ಇವತ್ತು ನಾವು ನಮ್ಮದು ಕಾಳಜಿ ನಮಗಲ್ಲ. ನಾವು ಇವತ್ತು ನೀರು ಉಂಟಾಗನ, ಕರೆಂಟ್ ಬಂದಾಗನ ನಮ್ದು ಆದಾಯ ಬರ್ತೈತಿ. ಅದು ಏನ್ ಅಂತಂದ್ರೆ ನಮ್ದು 5-6 ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಮ್ಮ ಸಮಸ್ಯೆ ಆಗತೈತಿ, ನಮ್ಮ ಹೊಲಕ್ಕೆ ನೀರು ಬರ್ಬೇಕಾಗೈತಿ, ಗ್ರಾಮಗಳಿಗೆ ಸಮಸ್ಯೆ ಆಗೈತಿ ಅಂತ ಹೇಳಿ ಸುಮಾರು 15 ದಿನದಿಂದ ಅವ್ರು ಚರ್ಚೆ ಮಾಡ್ಯಾರ. ನಮ್ಮ ಭಾಗಕ್ಕೆ ನೀರಾವರಿ ಮಾಡ್ಯಾರು, ನಮ್ಮ ಭಾಗ ಇವತ್ತು ಹಸಿರು ಕ್ರಾಂತಿ ಆಗೈತಿ ಹೇಳಕತ್ತಿಲ್ಲ, ಅದನ್ನ ಮಾಡ್ಲಾಕತ್ರಿ. 1-5-6 ಹಳ್ಳಿಗೆ ನೀರು ನಾವು ಕೆಲಸ ಮಾಡಿದಾಗ ಯಾರಿಗೆ ಮಾಡ್ಲಾಕತ್ತೀವಿ ನೀವು.
ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು, ಶ್ರೀಕಾಂತ್ ಕುಲಕರ್ಣಿ ಕ್ಷೇತ್ರ MLA ಆಗಿದ್ರು. ಚಿಕ್ಕಲಿಕ್ಕರ ಅಭಿನಂದನೆ ಅದ್ದೂರಿ ನಮ್ಮ ಚಿಕ್ಕಲಿಕ್ಕೆ ತೊಗಲಬಾಗಿ ಅರ್ಜುನ್ಗೆ 5 ಎಕರೆ ಇತ್ತು. ಸ್ವಲ್ಪ ಬಿದಿರಿಯಲ್ಲಿ ಶರಣ ರಾಜ್ಯಗಳಲ್ಲಿ ಹಾರಲಿ ಬದುಕಿಗೆ ಮಮತಗಳು ಇಲ್ಲ, ಬಿಡುವುದನ್ನು ಬಿಡುವುದಿಲ್ಲ. ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ, ಉಳುವ ಯೋಗಲ್ಲಿ ಕೈಯಾಧಾರಗಳು ದರ್ಪಗಳಾಡಿದರು, ನೇಗಿಲ ಮರಗಳು ಬೀರಲು ಮೆರೆದರು, ಶಿಲ್ಪಿಗಳೆದರು, ಕವಿಗಳು ಮರೆದರು, ಶಿಲ್ಪಿಗಳೆದರು. ಪಾದಗಳಲ್ಲಿ ನೆನೆ ಬಡಿಯೋದು. ಹಾಗೆ ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ರೈತಾಪಿ ವರ್ಗದವರಿಗೆ ಅವರವರಿಲ್ಲದೆ ಎಲ್ಲರನ್ನ ರೈತಾಪಿ ವರ್ಗಕ್ಕೆ ಈ ವೇದಿಕೆ ಮುಖಾಂತರ ನಾನು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಒಂದ್ ಮಾತು ಹೇಳ್ತಾರೆ, ಒಕ್ಕಲಿಗ ಒಕ್ಕಿದರೆ ಜಗವೆಲ್ಲ ನಕ್ಕುವುದು, ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಅಂತ ಹೇಳ್ತಾರೆ. ಬಹುತೇಕವಾಗಿ ಅದನ್ನ ನಾವೆಲ್ಲ ಬಹಳ ಈಗ ಜನರೇಷನ್ ಮರಿತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಇವತ್ತು ನೀರಿಗಾಗಿ ಎಷ್ಟು ಒಳ್ಳೆ ರೀತಿಯಿಂದ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಪ್ಪ ಅಂದ್ರೆ ಅದು ಇಲ್ಲೆಲ್ಲ ಜನರನ್ನು ನೋಡಿದ್ರೆ, ಅವರೆಲ್ಲ ಕಣ್ಣುಗಳನ್ನು ನೋಡಿದ್ರೆ ಹೋರಾಟದ ದಿಕ್ಕನ್ನೇ ಬದಲು ಮಾಡುವಂತ ಪರಿಸ್ಥಿತಿ ಇಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸಮಾಹಿತಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಾ ಘಟಕದ ಉಪಾಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ಬಂದಿದ್ದೀರಿ. ಈ ವೇದಿಕೆ ಮೇಲೆ ಆಶೀರ್ವಾದಾಗಿರ್ತಕ್ಕಂಥ ಎಲ್ಲ ರೈತ ಪರ ಚಿಂತಕರೇ, ಅದರಂತೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬೆಳೆದುಕೊಡ್ತಕ್ಕಂಥ ಅನ್ನದಾತ ಬಂಧುಗಳೇ, ರೈತ ತಾಯಿಂದರೆ, ತಮ್ಮೆಲ್ಲರ ಪಾದಕ್ಕೆ, ಪವಿತ್ರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳು. ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾನೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಯಾವ ವಿದ್ಯೆ ಇದ್ರೂ ಕೂಡ ಮೇಟಿ ವಿದ್ಯೆಗಿದ್ದು ಕೆಳಗೇನೆ. ಮೇಟಿ ಇರದೇ ಇದ್ರೆ, ರೈತ ಇರದೇ ಇದ್ರೆ ಈ ಜಗತ್ತಿನ ಪರಿಸ್ಥಿತಿ ಏನಾಗ್ತಿತ್ತು ಸ್ವಲ್ಪ ನಾವು ಕಲ್ಪನೆ ಮಾಡಿದ್ರ ಭಯ ಹುಟ್ಟುತ್ತದೆ. ಆದ್ರೆ ಇವತ್ತು ರೈತನೇ ಇವತ್ತು ಮೇಲಾಗಿರ್ಬೇಕಂತವ ಯಾಕೆ ನಾವು ಕೆಳಮಟ್ಟದಲ್ಲಿ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಒಂದು ವೇಳೆ ರೈತ ಮನಸ್ಸು ಮಾಡಿ ಏನೆಲ್ಲ ನಾವು ಬೆಳೀತಾ ಇದ್ದೇವೆ, ಏನು ಸೂರ್ಯ ಚಂದ್ರ ಹುಟ್ಟಿದ ನಂತರ ಕೃಷಿಯೆಲ್ಲ ತೊಡಗಿದ್ದೇವೆ ನಾವು, ಇಲ್ಲಿವರೆಗೂ ಕೂಡ ಎಲ್ಲ ಬೆಳೆ ಬೆಳೆದೆವು, ದೇಶಕ್ಕೆ ಅನ್ನ ಕೊಟ್ಟೆವು, ಬದುಕಿಸಿದೆವು. ಆದ್ರೂ ಕೂಡ ಇವತ್ತು ನಾವು ಸಾಲಗಾರರಾಗಿ ಇವತ್ತು ನಾವು ಒದ್ದಾಡ್ತಾ ಇದ್ದೇವೆ. ಇನ್ನೂ ನಾವು ಆತ್ಮಹತ್ಯೆ ನಿಂತಿಲ್ಲ ರೈತರು. ಏನ್ ಅಷ್ಟೆಲ್ಲ ನಾವು ದುಡಿದ್ರು ಕೂಡ ಸಾಲ ಆಗ್ತದಪ್ಪ, ಇನ್ನು ಸಾಕು, ನಾವು ಉತ್ಪಾದನೆ ನಿಲ್ಲಿಸಿಬಿಟ್ರೆ ಸಾಕು. ನಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಬರ್ತದೋ, ಕುಟುಂಬಕ್ಕ ಜಾಳ ಎಷ್ಟು ಹತ್ತದೋ, ಗೋಧಿ ಎಷ್ಟು ಹತ್ತದೋ, ಕಡ್ಡಿ ಎಷ್ಟು ಹತ್ತದೋ, ಒಂದು ವರ್ಷಕ್ಕೆ ಎಷ್ಟು ಉಪಜೀವನಕ್ಕೆ ಬೇಕು ಅಷ್ಟನ್ನೇ ಬೆಳೆದು ದೇಶದ ಯಾವ ಮೂಲೆಯಲ್ಲೂ ಕೂಡ ಒಂದು ಜ್ವಾಳ ಗೋಧಿ ಒಂದು ಕಾಳ ಕೊಡಲದೆ ಒಂದು. ಬಬಲೇಶ್ವರ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹೆಬ್ಬಾಳಟ್ಟಿ, ಬಕ್ಕುಂಡಿ, ಹೆಕ್ಕುಂಡಿ, ತೊದಲಬಾಗಿ, ಅರ್ಜುಣಿಗಿ ಸೇರಿದಂತೆ ಇನ್ನೂ ಕೆಲವು ಹಳ್ಳಿಗಳಿಗೆ ನೀರಿನ ಒಂದು ತತ್ವಾರ ಎದುರಾಗಿದೆ. ಪ್ರತಿ ವರ್ಷವೂ ಕೂಡ ನೀರಿಗಾಗಿ ಹೋರಾಟ ಮಾಡೋದು ನಿರಂತರ ನಡೆದು ಬಂದದ್ದು. ಇದೇನು ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ವ್ಯಾಪ್ತಿಗೆ ಬರ್ತಕ್ಕಂಥ ಮುಳವಾಡ ಏತ ನೀರಾವರಿಗೆ ಸಂಬಂಧಪಟ್ಟಂಥ ಪಶ್ಚಿಮ ಕಾಲುವೆ ಈ ವ್ಯಾಪ್ತಿಯೊಳಗೆ ಹಾಯ್ದು ಹೋಗ್ಯದ. ಎಂದು ಕಾಲುವೆ ನಿರ್ಮಾಣ ಮಾಡ್ಯಾರೋ ಅವತ್ತಿಂದ ಇಲ್ಲಿವರೆಗೂ ಕೂಡ ಒಂದು ಹನಿ ನೀರು ಕೂಡ ಕಾಲುವೆ ಕೊನೆ ಅಂಚಿನವರೆಗೆ ಹೋದಂಥ ಉದಾಹರಣೆನೇ ಇಲ್ಲ. ಇವತ್ತು ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ MB ಪಾಟೀಲ್ ಪ್ರಶ್ನೆ ಮಾಡಬೇಕಾಗ್ತದೆ, ಕಾಲುವೆ ನಿರ್ಮಾಣ ಮಾಡಿದ ಉದ್ದೇಶ ಏನು? ನೀರು ಕೊಡೋಕ್ಕಾಗಲಿಕ್ಕಂದ್ರೆ
ಪವಿತ್ರವಂತ ಭೂಮಿ ತಾಯಿಯ ಭೂಮಿ ಒಡಲನ್ನು ಬಗೆಯುವಂಥದ್ದು ಅವಶ್ಯಕತೆ ಏನಿತ್ತು? ಇದು ಫಲವಂತದ ಭೂಮಿನೂ ಹಾಳು ಮಾಡಿದ್ರಿ. ಈಗ ನೀರು ಕೊಡೋಕ್ಕೂ ತಯಾರಿಲ್ಲ. ಮತ್ತು ನೀರು ಕೊಡಲಿ ಅಂತಾರೆ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ಯಾಕೆ ಮಾಡಿದ್ರಿ? ಉದ್ದೇಶ ಏನು? ಹಾಗಾದರೆ ಕಾಲುವೆ ನಿರ್ಮಾಣ ಮಾಡಿರಪ್ಪ ಅಂದರೆ ಕಾಲುವೆ ಕೊನೆ ಅಂಚಿನವರೆಗೆ ನೀರು ತಲುಪಿಸುವಂಥದ್ದು ಈ ಕ್ಷೇತ್ರದ ಶಾಸಕರ ಜವಾಬ್ದಾರಿ. ತಾವು ಇಡೀ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯದ ಮಂತ್ರಿ ಆಗಿದ್ದೀರಿ, ಅದು ನಿಮ್ಮ ಕರ್ತವ್ಯ ಇದೆ. ಇಲ್ಲೇನು ಸುಮಾರು 4-5 ಹಳ್ಳಿ ಒಳಗೆ ಇದು ಸಮಸ್ಯೆ ದಿನನಿತ್ಯ ಇದೆ. ಇದು ಮೊದಲಿಂದ ಹೇಳ್ಕೊತ ಬಂದಿದ್ದು. ಆದರೆ ಈಗೇನದ ಹೋರಾಟಕ್ಕೆ ಈ ಭಾಗದಲ್ಲಿ ರೈತರು ತಯಾರಾಗಿದ್ದಾರೆ. ಈಗಲಾದ್ರೂ ತಾವು ಎಚ್ಚೆತ್ತುಕೊಂಡು ಭೂಮಿ ತ್ಯಾಗ ಮಾಡಿದಂಥ ರೈತರಿಗೆ ನೀರು ಕೊಡಬೇಕು ಮೊದಲ, ಅದು ಮುಖ್ಯ ಅದ. ನಿಮ್ಮ ಕರ್ತವ್ಯದ ಜವಾಬ್ದಾರಿ ಅದು ಈ ಕ್ಷೇತ್ರ ಶಾಸಕರಾಗಿ. ಮತ್ತು ನೀರೇ ಕೊಡದೆ ಇತ್ತಂದ್ರೆ ನಾವು ಯಾರಿಗೆ ಕೇಳಬೇಕು? ರೈತರಿಗೆ ಬೇಕಾಗಿದ್ದು ಮುಖ್ಯ ನೀರ. ಇಷ್ಟೆಲ್ಲ ತ್ಯಾಗ ಮಾಡಿ ಲಕ್ಷಾಂತರ ಎಕರೆ ಜಮೀನು ಕಳ್ಕೊಂಡು ಮನೆ ಮಠ ಕಳ್ಕೊಂಡು ಬೀದಿ ಪಾಲಾಗಿ ಇನ್ನೂ ಕೂಡ ನೀರಿರದಾಕ ಬೇರೆ ರಾಜ್ಯಕ್ಕೂ ಗುಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಅದ. ಅದರಾಗಲಿ ವಿಜಯಪುರ ಜಿಲ್ಲೆ ಅಂತೂ ಮೊದಲೇ ಬರಗಾಲ ಪರಿಸ್ಥಿತಿ ನಿರ್ಮಾಣದಲ್ಲಿ ಕೆಟ್ಟ ಬರಗಾಲ ಹಣೆ ಪಟ್ಟಿ ಕಟ್ಕೊಂಡದ. ಇದನ್ನು ಕಳಿಸ್ಬೇಕು. ತಾವೆಲ್ಲ ಆಧುನಿಕ ಭಗೀರಥ ಹೆಸರು ತಗೊಂಡಿರಿ, ನಮಗೆ ಗೌರವ ಇದೆ, ನಮ್ಮ ಜಿಲ್ಲೆಯವರು ಒಂದು ಅಭಿಮಾನ ಅದ. ಆದರೆ ಅದನ್ನು ಉಳಿಸಬೇಕಾದ್ರೆ ಈ ಭಾಗದಲ್ಲಿ ಸಂಪೂರ್ಣ ನೀರು ಕೊಡುವಂಥ ವ್ಯವಸ್ಥೆ ಆಗಬೇಕು. ಅವ್ರ ಬೇಡಿಕೆ ಅನ್ನೋದು ಈ ಭಾಗದ ರೈತರಿಗೆ ಪಶ್ಚಿಮ ಕಾಲುವೆ ಏನದಲ್ಲ ಮುಳವಾಡ ಏತನೀರು ಸಂಪಟ್ಟದ್ದು, ಅದು ಕಾಲುವೆ ಕೊನೆ ಅಂಚಿನವರೆಗೂ ಶಾಶ್ವತವಾಗಿ ನೀರು ಹೋಗಬೇಕು. ಕೇವಲ ಈ ಭಾಗದ ಇವತ್ತಿನ ದಿವಸ ಹೋರಾಟ ಕೂತಾರ ಅಂದ ತಕ್ಷಣ ಸುಮ್ಮನೆ ಮೂಗಿ ತುಪ್ಪ ಹೊರಿಸೋದು, ಕಣ್ಣ ಮಣ್ಣು ಹಾಕುವಂಥ ಕೆಲಸ ಮಾಡಿ ಅಧಿಕಾರಿಗಳು ಕರೆಸಿ ಇವತ್ತೊಂದು ದಿವಸ ಕಾಲುವೆ ಕೊನೆ ಅಂಚಿನ ನೀರು ಹರಿಸಿ ಆಯಿತು ನಿಮ್ಮ ಬೇಡಿಕೆ ಅನ್ನೋದು ಇತ್ಯರ್ಥ ಪಡಿಸಿದೆವು, ಆಯಿತು ನಿಮ್ಮ ಬೇಡಿಕೆ ಅನ್ನೋದ ಕಾಲುವೆ ಕೊನೆ ಅಂಚಿನ ನೀರಿಗೆ ನೀರು ಬೇಕಾಯಿತು ತಲುಪಿಸಿದ್ದೇವೆ, ಹೋರಾಟ ಮುಗಿತ ತಿಳ್ಕೊಂಡು ಹೇಳಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿ ನಮ್ಗೆ ಎಬ್ಸಿಕೊಳ್ಳಿಸುವಂಥದ್ದಿಲ್ಲ. ಇದು ಶಾಶ್ವತ ಪರಿಹಾರ ಆಗಬೇಕು. ಆ ಕಾಲುವೆ ಕೊನೆ ಅಂಚಿನವರೆಗೆ ನೀರು ಹರಿಸಲಕ್ಕೆ ಮತ್ತೆ ಹೋರಾಟಕ್ಕೆ ಇಲ್ಲಿ ಯಾರು ಅಣಿಯಾಗಬಾರದು. ಅಂಥ ಒಂದು ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು. ಅಂದಾಗ ಮಾತ್ರ ಹೋರಾಟ ಶಾಂತ ಆಗ್ತದೆ. ಇಲ್ಲದಿದ್ರೆ ಮುಂದಿನ ಹೋರಾಟದ ಸ್ವರೂಪ ಬದಲಾವಣೆ ಆಗ್ತದೆ. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ ಸರ್ಕಾರ ಮತ್ತು ಇಲಾಖೆಯ ಸಂಪುಟ ಅಧಿಕಾರಿಗಳೇ ನೇರ ಹೊಣೆ ತಿಳ್ಕೊಂಡು ಈ ಸಂದರ್ಭ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ನಾವು ಅರ್ಜುನಿ ಗ್ರಾಮದಾಗ ಯಾಕೆ ಹೋರಾಟ ಇಟ್ಕೊಂಡಿದ್ದೀವಿ ಅಂದ್ರೆ ನಾವು ನೀರಿನ ಸಲುವಾಗಿ ಹೋರಾಟ ಇಟ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮತ್ತು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರೆ ಕೊಟ್ಟಿದ್ದೀವಿ. ಅದ್ರ ಸಲುವಾಗಿ ಎಲ್ಲ ರೈತರು ಇಲ್ಲಿ ಒಗ್ಗೂಡ್ಯಾರ. ಆದರೂ ಇನ್ನೂ ಹೆಚ್ಚಿನ ಪ್ರಮಾಣ ರೈತರು ಬರ್ತಾ ಇದ್ದಾರೆ. ಸ್ವಲ್ಪ ಕೆಲವೊಂದು ಕಾರಣ ಸಲುವಾಗಿ ರೈತರು ಅಲ್ಲಿ ಹೋಗಿದಾರು, ಆದರೂ ಬಂದಿದ್ದಾರೆ ರೈತರು. ಆದರೆ ಇನ್ನೂ ಇದು ಪರಿಣಾಮ ಹೆಂಗೆ ದಿನ ಹೆಚ್ಚಾಕೋತ ಹೋಗೋದು. ಯಾಕಂದ್ರೆ ನಾವು ಕುಡಿದ ಉದ್ದೇಶ ಏನಪ್ಪ ಅಂದ್ರೆ ನೀರಿನ ಸಲುವಾಗಿ ಕುಡಿದೀವಿ ನಾವು. ನಮಗೇನಾತ್ರಿ ಮಳೆಗಾಲ ಚಲ ಈಗ 3 ತಿಂಗಳಾದರೂ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಮಳೆ ಆದರೂ ನಮ್ಮ ಬಾವಿಗಳು ಬೋರ್ಗಳು ನೀರಿಲ್ಲ, ಕುಡಿಯುವಂಥ ನೀರುಗಳು ಇಲ್ಲ ಅಂತಾಗಿದೆ. ಆ ಉದ್ದೇಶವಾಗಿ ನಮಗೆ ಕಿನಾಲ್ ಹಾದು ಹೋಗೈತೆ. ನಮ್ಗೆ ಕಿನಾಲ್ ಹಾದು ಹೋದ್ರೂ ನಮಗೆ ನೀರನ್ನು ಬಿಡಂಗಿಲ್ಲ. 2 ವರ್ಷ ಆಯ್ತು ನಮ್ಗೆ 120 ಕಿಲೋಮೀಟರ್ ನಾವು ನೀರು ಇದ್ದೈತೆ ರೈತರು. ಅದು ಒಮ್ಮೆ ಕಿನಾಲ ಬಂದಿಲ್ಲ ನಮಗೆ. ಆ ಕಾರಣ ನಮಗೇನೈತಿ ಎಲ್ಲ ಅಧಿಕಾರಿಗಳ ಜೋಡಿ ನಾವು ಚರ್ಚೆ ಮಾಡಿ ನೋಡಿದ್ವಿ, ತಹಸೀಲ್ದಾರ್ ಮೇಡಮ್ ಕಡೆ ಹೋದಿವು. ಆದರೂ ನಮಗೆ ಅದಕ್ಕೇನು ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಆ ಕಾರಣ ಸಲುವಾಗಿ ನಾವು ರೈತ ಸಂಘದವ್ರು ಎಲ್ಲ ಒಗ್ಗೂಟ್ಕೊಂಡ್ ಕಿಸಿಂದ ಈ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲ ರೈತ ಬಾಂಧವರು ಏನು ಕೇಳೋದಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರ್ರಿ, ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ನಮಗೆ. ಯಾಕಂದ್ರೆ ಕೃಷ್ಣಾ ನದಿ ನಮ್ಗೆ ಇಲ್ಲೇ 12 ಕಿಲೋಮೀಟರ್ ದೂರದಲ್ಲಿದೆ. 12 ಕಿಲೋಮೀಟರ್ ದೂರದಲ್ಲಿದ್ರು ನಮ್ಗೆ 120 ಕಿಲೋಮೀಟರ್ ನೀರಿನ ಅವಶ್ಯಕತೆ ಇಲ್ಲ. ನಮಗೆ 12 ಕಿಲೋಮೀಟರ್ ಹೊಸ ಕಾಲುವೆ ಮಾಡಿಕೊಡೋರಕ್ಕೆ. ಇಲ್ಲಾಂದ್ರೆ ನಮಗೆ ಇಲ್ಲೇ ತುಮಚಿ ಬಬಲೇಶ್ವರ ಏತ್ ನೀರಾವರಿ ಹಾದೋಗೈತೆ. ಅದರಿಂದ ನಮಗೆ ಏನಾಗ ಅನುಕೂಲ ಮಾಡಿಕೊಳ್ಳಿ ಅವ್ರು. ನಾವು ಯಾವುದೋ ಒಂದಿಲ್ಲ, ನಮಗೇನು ಬೇಕಾಗೈತಿ ಯಾವುದೋ ಕಾಲುವೆ ಇರಲಿ, ಇಲ್ಲೇ ಪಕ್ಕ ಎರ್ಕಲ್ಮಟ್ಟಿ ಚಿಕ್ಕಲಿ ಏತ್ ನೀರಾವರಿ ಹಾದೋಗೈತೆ. ಅದರಿಂದ ನಮಗೆ ಈ ಕೆನಾಲಿಗೆ ಏನಾರ ಕೂಡಿಸ್ಕೊಡ್ಲಿ, ಮತ್ತು ಯಾವ್ದು ಹೊಸ ಪ್ರಾಜೆಕ್ಟ್ ಮಾಡ್ತಾರಲ್ಲ ಅದನ್ನು ಮಾಡಿಕೊಡ್ಲಿ. ಮತ್ತು 5-1 5B ಹೊಸ ಕಾಲುವೆ ನಡೆಸಿದಾರೆ. ಅದನ್ನ ಏನು ಮಾಡ್ತಾ ಇದಾರೆ ಅಂದ್ರೆ ಒಂದು ರೇಜರ್ ಟೈಪ್, ಒಂದು ರೈತರ ರೇಜರ್ ಇರುತ್ತಲ್ಲ ಆ ಟೈಪ್ ಕೌಲಿ ಮಾಡ್ತಾ ಇದಾರೆ. ಅದು ಎಂದೂ ಸಕ್ಸಸ್ ಆಗಂಗಿಲ್ಲ. ಅದನ್ನ ಹೇಳ್ರೆ ಯಾವುದೂ ಕೆಲಸ ಆಗಂಗಿಲ್ಲ. ದಯಮಾಡಿ ಏನು ಮಾಡಿರಿ, ಅದನ್ನ ಕೌಲಿ ಬೇಕಾದ್ರೆ ಹಿಂಬು ಮಾಡಿರಿ. ಇಲ್ಲ ಹಿಂಬು ಮಾಡೋದು ಆಗಲಿಕ್ಕಂದ್ರೆ ಒಂದು ಪೈಪ್ಲೈನ್ ಮಾಡಿದ್ರೆ ಜೋಡಿಸ್ರಿ. ಅಂದಾಗ ನಮಗೆ ರೈತರಿಗೆ ಒಂದು ಅನುಕೂಲ ಆಕೈತಿ. ಇಲ್ಲಿಕ್ಕಾದ್ರೆ ಪರಿಹಾರ ಸಿಗಂಗಿಲ್ಲ. ಈಗ ಬರ್ತೀರ ಅಧಿಕಾರಿಗಳು ಏನು ಮಾಡ್ತಾರೆ, ಕಿನಾಲ್ ನೀರು ಬಂದು ಅಂದ್ರೆ ಒಂದು ದಂಡಿಗೆ ಫೋಟೋ ಹೊಡೆದು ಬಿಡ್ತಾರೆ. 120 ಕಿಲೋಮೀಟರ್ ಬರ್ತಾರು, ಒಂದು ಫೋಟೋ ಹೊಡೆದ ಕಿಸಿಂದ ಕಳಿಸಿಬಿಟ್ರೆ ನೀರು ಬಂದಾಗಿಬಿಡುತ್ತೆ. ಆದ್ರೆ ಇಂಥದ್ದು ನಮ್ಗೆ ಯಾವುದು ಬೇಡ ಆಗೈತಿ. ಅಲ್ಲ, ಈಗ ಬಬಲೇಶ್ವರ ಮತಕ್ಷೇತ್ರ ತಿಕೋಟ ಭಾಗಕ್ಕೆ ನೀರು ಜಾಸ್ತಿ ಐತಿ, ಈ ಕಡೆ ಯಾಕೆ ತರತಮ್ಮೆ? ಇಲ್ಲಿ ಏನಾಗೈತಿ ಅಂದ್ರೆ ರೀ, ತಿಕೋಟ ರೈತರು ಬಿಡಿಸೋದ್ರ ಕಾಂತ್ರಿ. ಯಾಕಂದ್ರೆ ತಿಕೋಟ ಯಾವನೊತ್ತು ನೀರು ಹಿಡಿದೈತಿ. ಅದು 524 ಪ್ರಾಜೆಕ್ಟ್ ಐತಿ. ಆದ್ರೆ ಯಾಕೆ ಕಂಟಿನ್ಯೂ ನೀರು ಬರ್ತದೆ ನಮಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಏಕುಂಡಿ, ಹೋಕುಂಡಿ, ಕಾತ್ರಾಳ, ಕಂಬಾಗಿ, ಬಬಲೇಶ್ವರ ಈ ರೈತರು ಯಾರು ಕೇಳ್ತಾ ಇಲ್ರಿ. ಯಾಕಂದ್ರೆ ಕೇಳ್ರಿ ಅಂದ್ರೆ ಅವ್ರ ಕಿಮ್ಮತ್ ಕಡಿಮೆ ಆಕತಿ. ಏನ್ರಿ ಅಂತೇಳಿ ಐತದ, ಅದ್ರ ಸಲುವಾಗಿ ಕೇಳಂಗಿಲ್ಲ. ಆ ಉದ್ದೇಶ ಯಾರು ರೈತರು ದಯಮಾಡಿ ಇಟ್ಕೋಬೇಡ್ರಿ. ಎಲ್ಲ ರೈತರು ಕೇಳಿದಾಗ ನಮಗೆ ಏನ್ರ ನ್ಯಾಯ ಸಿಗುದ. ಅದಕ್ಕೆ ನಾವು 4 ಹಳ್ಳಿಯ ರೈತರು ಕುಡಿಯೋರು ಹೆಂಗಿದ್ರು ಆ ದಯಮಾಡಿ ಎಲ್ಲರೂ ಇನ್ನೂ ಬೆಂಬಲ ಕೊಡ್ರಿ, ಇದು ಸೂಚಿಸ್ರಿ. ನಾವು ಭಾಳ ಮುಂದೆ ಹೋರಾಟ ಎಲ್ಲಿವರೆಗೂ ರೀ? ಇದು ಹೋರಾಟ ನಮಗೆ ಶಾಶ್ವತ ಪರಿಹಾರ ಬೇಕ್ರಿ, ನೀರು ಬೇಕ್ರಿ ಸರ್. ನಾವು ಲಾಸ್ಟಿಗೆ 15 ದಿನ ನೀರು ಸಿಗ್ಬೇಕು ನೋಡ್ರಿ. ಅಲ್ಲಿವರೆಗೆ ಈ ಹೋರಾಟ ಹಿಂದೆ ತೆಗಿಯಂಗಿಲ್ಲ. ಯಾವುದೋ ಕಾರಣಕ್ಕೂ ರಾಜಕಾರಣಿಗಳು ಏನು ಇದ್ರಾಗ ತಲೆಬಾಗ್ಸಂಗಿಲ್ಲ. ನಮ್ಗೆ ಹೋರಾಟ ಸಿಗುವವರೆಗೆ ನಾವು ಬಿಡಂಗಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ ಕಡ್ಲಿಮಟ್ಟಿ ಅಂತ ಹೇಳಿ ಸರ್.